ಗೈಸ್ ಟೈಮು 1:30 ಆಗಿದೆ. ಹೇಳೋದ್ಮೇಲೆ ಎಷ್ಟು ಸತಿ ಟಿಕೆಟ್ ತಗಂತೀಯ ನೀನು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಆಟೋಯಿಂದ. ಏನಕ್ಕೆ ಅಂದರೆ ನಾವು ಎಲ್ಲರೂ ಇವತ್ತು ನಮ್ಮ ಚಿಕ್ಕಿ ಮನೆಗೆ ಹೋಗ್ತಾ ಇದ್ದೀವಿ. ತಿರುಪತಿಯಿಂದ ಬಂದು 1 ಡೇ ಕೂಡ ಆಗಿರಲಿಲ್ಲ. ನೆಕ್ಸ್ಟ್ ಡೇನೇ ಚಿಕ್ಕಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆ ಅಂದರೆ ನಮಗೆ ಹಾಲಿಡೇ ಸಿಕ್ಕಿದಾಗ ಅಷ್ಟೇ ಈ ಥರ ಊರಿಗೆಲ್ಲ ಹೋಗೋಕ್ಕಾಗೋದು. ಯಾಕಂದರೆ ನನಗೂ ಕಾಲೇಜ್ ಇರುತ್ತೆ, ಮಿಥುನ್ಗೂ ಸ್ಕೂಲ್ ಇರುತ್ತೆ. ಸೊ ಯಾವಾಗಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಕಂಟಿನ್ಯೂಸ್ ಹಾಲಿಡೇ ಸಿಕ್ಕಿದಾಗ ಈ ಥರ ಊರಿಗೆಲ್ಲ ಹೋಗ್ತೀವಿ. ಗೈಸ್, ಈಗ ತಾನೇ ನಮ್ಮ ಚಿಕ್ಕಿಯವರು ರೀಚ್ ಆಗಿದ್ದೀವಿ. ಮೇನ್ ರೋಡಿಂದ ಇನ್ನೊಂದು ಚೂರು ಹೊರಗಡೆ ನೆಡ್ಕೊಂಡು ಹೋಗಬೇಕು. ಈಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದಿದ್ದ ಟೈಮ್ ನೋಡಿದ್ವಿ 6:30. ಫುಲ್ ಚಳಿ, ಫುಲ್ ಮಳೆ, ಚಳಿ. ಹಲೋ, ನಾನು ಪಲ್ಲವಿ. ಹಲೋ, ಕೇಳಿಸ್ತೈತಾ? ಇದು ನಾವು ಈಗ ತಾನೇ ಇಳಿದಿದ್ದೀವಿ ದೊಡ್ಡಬಳ್ಳಾಪುರದಲ್ಲಿ ಇಳಿದಿದ್ದೀವಿ. ಒಂದು ಆಟೋ ಸಿಕ್ಕಿಲ್ಲ. ದೊಡ್ಡಪ್ಪನ ಕಳಿಸು. ಏನು ಮಾಡ್ತೈತೆ? ದೊಡ್ಡಪ್ಪನ ಅಂತೀನಿ, ಚಿಕ್ಕಪ್ಪನ ನಾವು ಬರೋದು ಲೇಟ್ ಆಯ್ತು. ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಬೇರೆ ಆಗೋಗಿತ್ತು. ನಾನ ಮಾಡಿದ್ದು ಜಾಗ ಗಂಟೆ ಏನು ಮಾಡ್ತಿದ್ದೆ ಅಂದರೆ ಇಲ್ಲ ಚಿಕ್ಕಿ, ಕಳಿಸು. ಹಿಂಗೆ ಮಾಡು ನೀನು. ಯಾರ ಮನೆಗೆ ಬರ್ತವ್ರೆ ಅಂದರೆ ಮುಚ್ಚು ಬಾಯ್ ಅಲ್ಲ, ಅವ್ರು ಆಗ್ಲೇ ಅಲ್ಲಿ ಓಡ್ ಬರ್ತಾವ್ರ ಅವ್ರ ಮನೆಯಿಂದ. ಅವ್ರಮ್ಮ ಹೆಂಗ್ ಓಡ್ ಬರ್ತಾವ್ರ ನೋಡ. ಒಬ್ಬನೇ ಆಗ ಬಂದ್ಬಿಟ್ರು. ನೋಡೋಣ, ಹೊಲ್ಟೆ ಹೋದ. ಇಲ್ಲಿ ಏನ್ ಚಿಕ್ಕಿ ಈಗೆಲ್ಲ ಗೊಬ್ಬರ ಹಾಕೊಂಡ್ ಬಂದಿದ್ಯಾ? ಚೆನ್ನಾಗಿದೆ ಚಿಕ್ಕ, ಚೆನ್ನಾಗಿದೆ ಕೀರ್ತಿ. ನೋಡಿ ಹೆಂಗ್ ಹೋಗ್ತಾಳೆ. ನಮ್ಮ ಚಿಕ್ಕಿ ರಾತ್ರಿ ಅಡಿಗೆಗೆ ಪಾಯಸ ಮಾಡಿದ್ದಾರೆ. ಹಾಗೆ ಬೋಂಡಕ್ಕೆ ಕಳಿಸಿಟ್ಟಿದ್ದಾರೆ. ಗೈಸ್ ಟೈಮು 1:30 ಆಗಿದೆ. ನಮ್ಮ ಅಜ್ಜಿ ಫಿಲಮ್ ಹಾಕ್ಸ್ಕೊಂಡು ನನ್ನನ್ನು ಕೂರಿಸ್ಕೊಂಡು ನೋಡು ಬಾ ಅಂತ ತಲೆ ತಿಂತಾರೆ. 1:30 ಆಯಿತು. ಇಷ್ಟೊತ್ತು ಗಂಟೆ ಒಂದು ಫಿಲಮ್ ನೋಡಿದ್ದೀವಿ. ಬಾ ಅಜ್ಜಿ ಮನೆ ಕಾಣಲ್ಲ, ನಾಳೆ ಬೇಗ ಎದ್ದೇಳಬೇಕು ಅಂದರೆ ಇಲ್ಲಪ್ಪ ಇದೊಂದು ಫಿಲಮ್ ನೋಡು ಬಾ ಅಂತೆ. ನೀನು ನೋಡಿದ್ರೆ ಆಗಲ್ವಾ, ನಾನು ಯಾಕೆ ನೋಡಬೇಕು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಈ ಥರ ರೆಡಿಯಾಗಿ ನಮ್ಮ ಮಂಜು ಚಿಕ್ಕಿ ಮನೆಯಿಂದ. ಸೊ ನಾವಿವಾಗ ಘಾಟಿ ತಾನೇಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮಂಜು ಚಿಕ್ಕಿಯವರ ಮಕ್ಕಳು, ಮಂಜು ಚಿಕ್ಕಿ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ಹಾಗೆ ಮಂಜು ಚಿಕ್ಕಿಯವರ ರಿಲೇಷನ್ ಆಗಬೇಕು ಅವರು. ಸೊ ಈಗ ಅವ್ರ ಮನೆಯಿಂದ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಹೋಗಬೇಕು. ಇದೇ ಸ್ಕೂಲ್ ಹತ್ರ ಆಟೋಗಳೆಲ್ಲ ಬಂದು ಸ್ಟಾಪ್ ಮಾಡುತ್ತೆ. ಸೊ ಹುಡುಗರೆಲ್ಲ ಹೋಗಿ ಬೇಗನೆ ನಿಂತುಬಿಟ್ಟಿದ್ದಾರೆ ಆಟೋ ಕಾಯ್ಕೊಂಡು, ಯಾವನ ಬಂದರೆ ನಿಲ್ಸೋಣ ಅಂತ. ಸೊ ಆನ್ ದ ವೇ ಬರ್ತಾ ಮೈ ಗಾಡ್, ಎಷ್ಟು ನಾಯಿಗಳು ಬಂದು ಅಂದರೆ ನಮ್ಮದು ಮಂಜು ಚಿಕ್ಕಿ ಅವ್ರದ್ದು ಒಂದು ನಾಯಿ ಸಾಕೊಂಡಿರೋದು ಚೋಟು ಅಂತ. ಅದು ನಮ್ಮ ಜೊತೆಗೆ ಬರುತ್ತೆ, ಎಲ್ಲೇ ಹೋದ್ರು ಅವ್ರ ಮಂಜು ಮಮ್ಮಿ ಜೊತೆ ಬರುತ್ತೆ. ಅದು ಬಂತು, ಬರೋ ನಾಯಿಗಳೆಲ್ಲ ಆಟಸ್ಕೊಂಡು ಬಂದು. ಖಾಲಿ ಬಂತ? ಇಲ್ಲ, ಫುಲ್ ಇದೆ. ಇಲ್ಲ ಖಾಲಿ ಇದೆ. ಎಷ್ಟು ಜನ ಇದೀವಿ ಬನ್ನಿ. ಫುಲ್ ಇದೆ. ಯಾವ ಆಟೋನೂ ನಿಲ್ಲಿಸ್ತಾನೆ ಇಲ್ಲ. ಕೆಳಕಾಕ್ಬಿಡು. ಹೇಳೋದ್ಮೇಲೆ ಎಷ್ಟು ಸತಿ ಟಿಕೆಟ್ ತಗಂತೀಯ ನೀನು? ನಗ್ಸ್ ಬರ್ತಿದೆ. ನಿಲ್ಸ್ರಿ ಆಟೋನ. ನಿಲ್ಸಿದ್ರು ಒಂದು ಆಟೋನ. ಹತ್ರಿ, ಇಷ್ಟು ಜನ ಅವರೇ. ಇದು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್. ಇಲ್ಲಿಗೆ ಬಸ್ ಬಂದು ನಿಲ್ಸೋದು. ಸೊ ನಾವು ಇಲ್ಲಿಂದ ಸ್ಟಾಪ್ ಇರುತ್ತೆ. ಇಲ್ಲಿಂದ ಒಂದು ಆಟೋ ಹತ್ಕೊಂಡು ಆಮೇಲೆ ನಮ್ಮ ಚಿಕ್ಕಿ ಮನೆಗೆ ಹೋಗಬೇಕು.
ಈ ಫುಲ್ಲು ಹೊರಗಡೆ ಮಾರ್ಕೆಟ್ ಎಲ್ಲ ಇದೆ, ಹೂವಿನ ಮಾರ್ಕೆಟು, ಹಣ್ಣುಗಳ ಮಾರ್ಕೆಟು. ಸೊ ಈಗ ನಾವು ದೊಡ್ಡ ಬಸ್ಸು ಹೋಗ್ಬಿಟ್ರೆ ಹಾಗೆ ಆಟೋ ಹೋಗ್ತಿದೆ. ಯಾವ್ದು ಬಂದರೆ ಅದೇ ಪೂಜೆ ಸಾಮಾನು ತರಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ನೋಡಿ ಎಲ್ಲರೂ ಹೆಂಗೆ ನಿಂತ್ಕೊಂಡು ಬಿಸಿಲಲ್ಲಿ ಕಾಯ್ತಾವ್ರೆ. ಈಗ ನಮ್ಮ ಸೊ ನಾವು ಬಸ್ಸಲ್ಲೇ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಆದರೆ ಬಸ್ ಯಾವೂ ಬಂದಿರಲಿಲ್ಲ, ಹಾಗೆ ಟೈಮ್ ಕೂಡ ಆಗಿತ್ತು ಅಂದ್ಬಿಟ್ಟು ನಾವು ವ್ಯಾನ್ ಹತ್ಕೊಂಡು ಘಾಟಿ ಹತ್ರ ಇಳಿದ್ವಿ. ಘಾಟಿ ಹತ್ರ ಬಂದು ಎಂಟ್ರೆನ್ಸಲ್ಲಿ ಈ ಥರದೊಂದು ನಾಗರ ಹುತ್ತ ಕಾಣಿಸುತ್ತೆ. ಸೊ ನಮ್ಮ ಮಂಜು ಚಿಕ್ಕಿಯವರು ಬಂದು ಇಲ್ಲಿ ಸೀರೆ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ಎಲ್ಲ ಪೂಜೆ ಮಾಡಿದ್ವಿ. ಹಾಗೆ ನಾಗರ ಅಂತ ಬಂದಾಗ ಅದಕ್ಕೆ ಹಾಲು ಹಾಕ್ತೀವಲ್ವ, ಸೊ ಅದಕ್ಕೆ ಇಲ್ಲೇ ಅಂಗಡಿ ಹತ್ರ ಒಂದು ಗ್ಲಾಸ್ ತೊಗೊಂಡು ಹಾಲು ಹಾಕ್ತಾಯಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡಬೇಡಿ ಅಂತ ಇದ್ರು, ಬಟ್ ಅದು ನಮಗೆ ಗೊತ್ತಿರಲಿಲ್ಲ ಅವ್ರು ಹೇಳೋ ಗಂಟ. ಅಷ್ಟರಲ್ಲಿ ನಾವು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ವಿ. ಸೊ ಪೂಜೆ ಮುಗಿಸಿ ಹೋಗ್ತಾ ಮುಂದೆ ಈ ಥರ ಕಲ್ಯಾಣಿ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಈ ಥರ ನಾಗರ ವಿಗ್ರಹಗಳು, ಹಾಗೆ ಈ ಕಡೆ ಇನ್ನೊಂದು ಒಳಗಡೆ ಹುತ್ತ ಇದೆ ಅಂತೆ. ಸೊ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಸೊ ನಾನಂತೂ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬಂದಿದ್ದು, ನನಗೆ ಜ್ಞಾಪಕ ಇರೋ ಹಾಗೆ. ಆದರೆ ಮಮ್ಮಿ ಪಾಪ ನಾನು ಚಿಕ್ಕವಾಗಿದ್ದಾಗ ಕರ್ಕೊಬಂದಿದ್ದಾರೆ ಅಂದರೆ ಅದು ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ಇದೇ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್. ಸೊ ಈಗ ಲೈನಲ್ಲಿ ನಿಂತ್ಕೊಂಡು ಹೋಗಬೇಕು. ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದ ಕಾರಣನೇ ಎತ್ತಿನ ಪರ್ಸೆ ನೋಡ್ಕೊಂಡು ಹೋಗೋಣ ಅಂತ. ಆದರೆ ನಾವು ಬರೋಕ್ಕೆ ಮುಂಚೆ ಒಂದು 2 to 3 ಡೇಸ್ ಮುಂಚೆನೇ ಪರ್ಸೆ ಆಗೋಗಿತ್ತು, ಅದನ್ನು ನೋಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಆದರೂ ನಾವು ಬಂದಿದ್ದು ಸಂಡೇ ಆದರೂ ತುಂಬಾ ಜನ ಇದ್ದರು, ಫುಲ್ ರಶ್ ಇತ್ತು. ಇಷ್ಟು ಜನ ಇದ್ದರು, ಒಂದೇ ಲೈನಲ್ಲೇ ಬಿಡ್ತಾಯಿದ್ರು. ಲೈನ್ ಅಂತೂ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾಯಿತ್ತು, ಸ್ಲೋ ಟ್ರಾಫಿಕ್ ಥರ. ಹಾಗೆ ನಾವು ದರ್ಶನಕ್ಕೆ ನಿಂತ್ಕೊಂಡು 2 hours ಮೇಲಾಗಿತ್ತು. ಸೊ ವೇಟ್ ಮಾಡಿ ಸಾಕಾಯಿತು. ಸೊ ದೇವಸ್ಥಾನಕ್ಕೆ ಬಂದಿದ್ದರು, ಈ ಹುಡುಗರು ಆಟ ಮಾತ್ರ ಬಿಡಲ್ಲ. ಸೊ ಇಲ್ಲಿ ಬಂದು ಕೂಡ ಆಟ ಆಡ್ತಿದ್ದಾರೆ ನೋಡಿ ಯಾವ ಥರ. ಇವಾಗ ಚಿಂಟು ಸೈಲೆಂಟ್ ಆಗೋದು, ಅವ್ರ ಅಮ್ಮಂಗೆ ತೋರಿಸ್ತೀನಿ ಚಿಂಟುಗೆ ಅವ್ರ ಅಮ್ಮಂಗೆ ಹೇಳ್ತೀನಿ ಕಿತಾಪತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣವೇ ಕಂಬನ ಒಳ್ಳೆ ಮಂಗ ತಪ್ಕೊಂಡು ಬಂದು. ದರ್ಶನ ಮುಗಿಸ್ಕೊ ಬಂದರೆ ಆದರೂ ಎಷ್ಟು ರಶ್ ಇದೆ ನೋಡಿ. ಇವತ್ತು ಭಾನುವಾರ ಯಾರೂ ಇರಲ್ಲ, ರಶ್ ಕಮ್ಮಿ ಇರುತ್ತಂತ ನಾವೆಲ್ಲ ಬಂದರೆ, ಅದೇ ಇವತ್ತು ರಶ್ ಜಾಸ್ತಿ ಇದೆ, ಎಲ್ಲರೂ ಬಂದು ಕೂತ್ಕೊಬಿಟ್ಟಿದ್ದಾರೆ. ಹಾಗೆ ನಾವು ಬರ್ತಾ ಪ್ರಸಾದ ಇಸ್ಕೊಂಡು ಬಂದಿದ್ವಿ. ಸೊ ಎಲ್ಲರೂ ಕೂತ್ಕೊಂಡು ಪ್ರಸಾದನ ತಿಂತಾ ಇದ್ದೀವಿ. ಕೊಡಂಗೆ ಗೈಸ್ ನೋಡಿ, ಅಲ್ಲಿ ಎಷ್ಟೊಂದು ನಾಗರ ವಿಗ್ರಹಗಳೆಲ್ಲ ಇಕ್ಕಿದ್ದಾರೆ, ಅಲ್ಲೂ ಇಕ್ಕಿದ್ದಾರೆ, ಆಮೇಲೆ ಅಲ್ಲೂ ಇಕ್ಕಿದ್ದಾರೆ. ಕೆಳಗಡೆ ಹೋಗ್ಬೋದು ಅಂದರೆ ತೋರಿಸ್ತೀನಿ, ಇಲ್ಲಿ ಎಷ್ಟೊಂದಿದೆ. ಸೊ ಈಗ ಘಾಟಿ ಪ್ರಸಾದ ಎಲ್ಲ ತಿಂದ್ವಿ. ಅದೇನದು ಪಂಚಾಮೃತ. ಈಗ ಅನ್ನಪ್ರಸಾದ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅನ್ನಪ್ರಸಾದ ಕೊಡ್ತಾರೆ, ಡೈಲಿ ಇರುತ್ತಾ? ಈಗ ಟೈಮ್ ಆಲ್ಮೋಸ್ಟ್ ಒಂದು 2 o'clock ಆಗಿದೆ. ನಾವು ಯಾವಾಗ 12 o'clock ಏನೋ ಘಾಟಿಗೆ ಬಂದಿದ್ದು. ಅವಾಗಿಂದ ನಿಂತಿದ್ದಕ್ಕೆ 2 o'clock ಏನೋ ಆಗಿದೆ ಈ ಟೈಮು. ದರ್ಶನ ಮುಗಿಸ್ಕೊಂಡು ಇವ್ರದ್ದು ಎಲ್ಲೋದ್ರೂ ಆಟ ಇದೆ ಇವ್ರದ್ದು. ಊಟ ಮುಗಿಸ್ಕೊಂಡು ನಾವು ಆಚೆಗೆ ಬಂದು ಒಂದು ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಈ ಕಡೆ 2 ಕಡೆಯೂ ಸ್ಟಾಲ್ಸ್ ಇಟ್ಕೊಂಡಿರ್ತಾರೆ, ಅಂದರೆ ಆಟ ಸಾಮಾನು, ಕಡಲೆಪುರಿ, ಏನೇನೋ ಇಟ್ಕೊಂಡಿರ್ತಾರೆ. ಏನೇನು ಬೇಕಾ ತಗೋಬಿಡು ಮಾಮ್. ನಮ್ಮ ಮಮ್ಮಿಗೆ 1K ಬೇಕಂತೆ, ತಗ ಚಿಕ್ಕದು ಹೊಡಿಯೋಕ್ಕೆ ನಮ್ಮನ್ನ. ಹೌದಲ್ಲ. ಈಗ ಬಸ್ಸಿಗೆ ಹತ್ತಿದ್ದೀವಿ. ಇದು ಹೋಗಿ ದೊಡ್ಡ ಸ್ಟಾಪ್ ನಿಲ್ಸುತ್ತಂತೆ, ಆಮೇಲೆ ನಮ್ಮ ಊರ ಕಡೆಗೆ ನಾವು ಹೋಗ್ತೀವಿ. ಫುಲ್ಲು ರಶ್. ಇವತ್ತು ಭಾನುವಾರ ಕಮ್ಮಿ ಹತ್ತಿರ ಅಂತ ಬಂದಿದ್ವಿ. ನಾನು ಅವಾಗ
ಅವಾಗಲೇ ಅಂದಿದ್ದಮ್ಮ ಎಷ್ಟೊಂದು ಇಕ್ಕವ್ರೆ. ಇನ್ನೂ ಆ ಕಡೆ ಎಲ್ಲ ಇದೆ. ಆ ಕಡೆ ಊಟ ತಿನ್ನಕ್ಕೆ ಹೋದಾಗೂ ಆ ಕಡೆನೂ ಇತ್ತು. ಈಗ ಹಾಕಿಸ್ತಾರೆ, ನಾವೆಲ್ಲ ಮತ್ತೆಲ್ಲ ಅಂದ್ಕೊಂಡ್ರೆ ಹಾಕ್ಸೋರು. ಇದು ಜನರು ಬಂದು ಹಾಕ್ಸೋದಾ? ಅವ್ರು ಏನಾದ್ರು ಅನ್ಕೊಂಡಿರ್ತಾರಲ್ಲ ಅದ್ರ ಪ್ರಕಾರ ಅವ್ರ ಕೆಲಸ ಆದ್ಮೇಲೆ. ಹಾಂ, ನಾವು ದೊಡ್ಡಬಳ್ಳಾಪುರ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮನೆಗೆ ಹೂವು ಬೇಕಂತೆ, ಹಂಗೆ ತೊಗೊಂಡೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೂವಿನ ಮಾರ್ಕೆಟ್ ಅನ್ಸುತ್ತೆ. ನಮ್ಮ ಅಜ್ಜಿಯವ್ರನ್ನ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಕುಣಿಸ್ಬಿಟ್ಟು ನಾವು ಮಾತ್ರ ಮಾರ್ಕೆಟ್ ಒಳಗಡೆ ಹೋಗಿದ್ವಿ ಗಾಯ್ಸ್. ಸೊ ಈಗ ನಾವು ಬೆಂಗಳೂರು ಬಸ್ ಹತ್ಕೊಂಡು ನಮ್ಮ ಮನೆಗೆ ಹೋಗಬೇಕು. ಸೊ ಇಲ್ಲೆಲ್ಲ ಬಸ್ಸೆಲ್ಲ ನಿಂತಿರ್ತವೆ ನಮ್ಮ ಊರ ಕಡೆ ಹೋಗೋದು. ಸೊ ಯಾವುದು ಅಂತ ನೋಡಿ ಹತ್ಕೋಬೇಕು. ಈ ಒನ್ ಡೇ ಪಿಕ್ನಿಕ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.